ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಮಕ್ಕಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳಿಗೆ ನಾವು ಇವತ್ತು ಇಂದಿನ ತರಗತಿಯಲ್ಲಿ 1ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಅಕ್ಷರಾಭ್ಯಾಸ 9ನ ಅಧ್ಯಯನವನ್ನು ಮಾಡೋಣ. ಈಗ 1ರಿಂದ 8ರವರೆಗೆ ನಾವೇನು ಮಾಡಿದ್ವಿ, ಅಧ್ಯಯನವನ್ನು ಮಾಡಿದ್ದೀವಿ, ಅಭ್ಯಾಸ ಮಾಡಿದ್ದೀವಿ. ಈಗ 9ನ್ನು ನೋಡೋಣ ಬನ್ನಿ. ಘ, ಠ, ಫ, ಝ, ಖ. ನೋಡಿ, ಇದನ್ನು ಘ ಒತ್ತಿಸಿ ಹೇಳಬೇಕು, ಹೌದಾ? ಠ, ಫ, ಝ, ಖ. ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಹೇಳಿದಾರ. ನೋಡಿ, ಚಿತ್ರ ಕಾಣ್ತಾ ಇದೆ ಅಲ್ವಾ? ಘಟ, ಠ, ಝಠರ. ನಾವು ಘಟವನ್ನು ದೀಪವನ್ನು ಹಾಕುವಂಥ ಮಹಾನವಮಿ ಸಂದರ್ಭದಲ್ಲಿ ಘಟ ಸ್ಥಾಪನೆ ಮಾಡ್ತಾರೆ ಅಂಥೇಳಿ ಮನೇಲಿ ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳಿದಿರಲ್ವಾ? ಹಾಂ, ಅದು ಇದು ಘಟ. ಆಮೇಲೆ ಈ ರೀತಿ ಇರುವಂಥ ಒಂದು ಆಕಾರ ಇರುವಂತಹ ಬಿಂದಿಗೆ ನಾವೇನು ಕರಿತೀವಿ, ಘಟ ಅಂತಲೂ ಕೂಡ ಕರಿತೀವಿ. ಟ, ಝಠರ, ಹೊಟ್ಟೆ ಅಂತ ಹೇಳ್ಬೋದು. ಪ, ಫಲ. ನೋಡಿ, ಎಲ್ಲ ರೀತಿಯಾದಂಥ ಸಮೃದ್ಧವಾಗಿರುವಂತಹ ಫಲಗಳಿರುವಂಥ ಒಂದು ಪಾತ್ರೆ. ಝ, ಜನ, ದುಡ್ಡು, ಹೌದಾ? ಖ, ಖಗ. ನೋಡಿ, ಘಟ, ಝಠರ, ಫಲ, ಜನ, ಖಗ. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ. ಇಲ್ಲೇನು ಕೊಟ್ಟಾರಲ್ಲ ಅವುಗಳನ್ನು ನಾವು ನಕಲನ್ನು ಮಾಡೋಣ, ಹೌದಾ? ನೋಡಿ ಬನ್ನಿ. ಮೊದಲೇದಾಗಿ ಘ, ಬಾಣದ ಚಿಹ್ನೆಗಳನ್ನ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಅದೇ ರೀತಿಯಾಗಿ ನಾವೇನು ಮಾಡೋಣ, ಇಲ್ಲಿ ಘ ಅನ್ನುವಂತಹ ಅಕ್ಷರಕ್ಕೆ ನಾವು ಸರಿಯಾಗಿ ನಕಲನ್ನು ಮಾಡೋಣ, ಆಮೇಲೆ ಬರಲಿಕ್ಕೆ ಕಲಿಯೋಣ. ಹೀಗೆ ಮಾಡುವುದರಿಂದ ಏನಾಗುತ್ತೆ, ನಾವು ಚೆನ್ನಾಗಿ ಅಕ್ಷರವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಲು ನಮ್ಗೆ ಅನುಕೂಲವಾಗತ್ತೆ, ಹೌದಲ್ವಾ? ನಾವು ಅಕ್ಷರಗಳನ್ನು ಬೇಗ ಕಲಿಬೋದು. ನಾವು ನೀಟಾಗಿ ನಾವೇನಾದರೂ ನಕಲನ್ನು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಮಗೇನಾಗೋದಿಲ್ಲ, ಅಕ್ಷರ ಬರುವುದಿಲ್ಲ. ಅದೇ ನಾವು ಚೆನ್ನಾಗಿ ನಕಲನ್ನು ಮಾಡಲಿಕ್ಕೆ ನಾವು ಕಲಿತು ಅಂತಂದ್ರೆ ಏನಾಗುತ್ತೆ, ನಮಗದು ಬರಲಿಕ್ಕೆ ಸಾಧ್ಯವಾಗತ್ತೆ. ಘ. ನೋಡಿ, ಮಾತನಾಡುವ ಬರೋದಲ್ಲಿ ಅದಕ್ಕೆ ಏನಂತಾರೆ ಅನ್ನೋದನ್ನು ಮರ್ತು ಹೋಗ್ಬಾರ್ದು, ಹೌದಲ್ವಾ ಪುಟಾಣಿಗಳೇ? ಘ, ಘ. ನೋಡಿ, ಅದನ್ನು ಅಂತ ಬರೆಯೋಣ. ಘ, ಘ, ಠ. ನೋಡಿ, ಬಾಣದ ಚಿಹ್ನೆ ಯಾವ ರೀತಿಯಾಗಿದೆಯಲ್ಲ ಅದಕ್ಕೆ ಠ ಅಂತ ಕರಿತೀವಿ. ಠ, ಠ. ನೋಡಿ, ಇಲ್ಲೂ ಒಂದವರು ನಕಲನ್ನು ಕೊಟ್ಟಿದ್ದಾರೆ, ಅದನ್ನು ಮಾಡೋಣ. ಮಾಡಿ ನಾವಿಲ್ಲೇನು ಮಾಡೋಣ, ಠ. ಬೇಗ ಅಕ್ಷರಗಳನ್ನ ಕಲಿತರೆ ನಮ್ಗೆ ಓದಲಿಕ್ಕೆ ಸಹಾಯ ಆಗುತ್ತದೆ. ಠ. ನೋಡಿ, ಪ. ಬಾಣದ ಚಿಹ್ನೆಗಳು ಯಾವ ರೀತಿಯಾಗಿ ಬಂದಿದೆ ಪಕ, ಮೊದಲು ಅದನ್ನು ಸರಿಯಾಗಿ ಗಮನಿಸಬೇಕು. ಅದಾದಮೇಲೆ ನಾವು ಅದನ್ನು ಏನು ಮಾಡಬೇಕು, ನಕಲನ್ನು ಮಾಡಬೇಕು. ದುಂಡಾಗಿ ಬರೀಲಿಕ್ಕೆ ಕಲಿಬೇಕು. ಅಕ್ಷರಗಳನ್ನ ನೀಟಾಗಿ ದುಂಡಾಗಿ ಬರೆಯೋದ್ರಿಂದ ಏನಾಗುತ್ತೆ, ನಮಗೆ ಅಕ್ಷರ ಜ್ಞಾನ ತಲೆಗೆ ಹತ್ತುತ್ತದೆ. ಪ, ಪ. ಹೌದಲ್ವಾ? ಪ. ಸಿಂಪಲ್, ಇಷ್ಟ ಆಯ್ತು ನೋಡಿ. ಹೀಗೆ ಮಾಡಿ ಅದಾದಮೇಲೆ ಹೀಗೆ ಮೇಲೆ ಒಂದು ಗೆರೆ ಹಾಕಿ ಕೆಳಗಡೆ ಒಂದು ಗೆರೆ ಹೇಳಿದ್ರೆ, ಗೀಟು ಹೇಳಿದ್ರೆ ಫರಡಿ, ಹೌದಲ್ವಾ? ನೋಡಿ, ಫ. ಇನ್ನು ಝ. ನೋಡಿ, ತುಂಬ ಈಸಿ. ಹೆಂಗೆ ಗೊತ್ತಾ? ಮೊದಲಿಗೆ ಒಂದು ಸೊನ್ನೆನ ಹಾಕಬೇಕು, ಅದರ ಮೇಲೆ ಒಂದು ಅಡ್ಡಗೆರೆನ ಎಳಬೇಕು, ಅದರ ಪಕ್ಕದಲ್ಲಿ 2 ಗೆರೆಗಳನ್ನ ಕೆಳಗಡೆ ಒಂದು ಗೀಟ್ ಹೇಳಿದ್ರೆ ಝರಡಿ, ಹೌದಲ್ವ ಪುಟಾಣಿಗಳೇ? ನೋಡಿ, ಝ. ನಾವು ಅಂತ ಬರೆಯೋಣ. ಹೀಗೆ ಬರೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದೆ ನಿಮ್ಮ ಮಕ್ಕಳೇ, ನಿಮಗೆಲ್ಲರಿಗೂ ನಮ್ಮ ಅಕ್ಷರ ಬೇಗ ತಲೆಗೆ ಹತ್ತುತ್ತದೆ ಅಂತ ಹೇಳಿದ್ನಿ. ಝ. ಇಷ್ಟೇ, ಒಂದು ಸೊನ್ನೆ ಬರೋದು, ಮೇಲೆ ಗೀಟ್ ಹಾಕಿ 2 ಪಕ್ಕದಲ್ಲಿ 2 ಕೊಂಬು ಕೊಟ್ಟು ಮತ್ತು ಕೆಳಗಡೆ ಒಂದು ಗೀಟ್ ಹೇಳಿದ್ರೆ ಝ ರಡಿ, ಹೌದಲ್ವಾ? ನೋಡಿ, ಎಲ್ಲರೂ ಜೋರಾಗಿ ಇರಬೇಕು. ಝ. ನೋಡಿ, ಕೊನೆಯದಾಗಿ ಕ. ಬಾಣದ ಚಿಹ್ನೆ ಯಾವ ರೀತಿ ಬಂದಿದೆ ನೋಡಿ. ಹೀಗೆ ಮೊದಲು ನೀಟಾಗಿ ನಕಲು ಮಾಡ್ಲಿಕ್ಕೆ ಕಲಿಯೋಣ ಇದನ್ನು, ಹೌದಾ? ನಾವು ಎಷ್ಟು ಈಸಿ ಅನ್ಕೋತೀವಿ ಅಷ್ಟೇ ಟಫ್ ಆಗಿರತ್ತೆ. ನೋಡಿ,
ಖ ಖ ಕ ನೋಡಿ, ನಾವು ನೀಟಾಗಿ ಅದನ್ನು ಕಲಿತ್ವಿ ಅನ್ನೋ ಕಾರಣದಿಂದ ಬೇಗ ಬೇಗ ಮಾಡ್ಬೋದು. ಕ ಮುಗೀತಲ್ವಾ? ನೋಡಿ, ಕೊಟ್ಟಿರುವಂತಹ ಅಕ್ಷರಗಳನ್ನ ನಾವು ಗುಂಡಾಗಿ ಬರೆದಿದ್ದೀವಿ. ಹೌದಾ? ಚೆನ್ನಾಗಿ ನಕಲು ಮಾಡಿದ್ವಿ. ಯಾವ್ಯಾವು? ಘ, ಠ, ಫ, ಝ, ಕ. ನೋಡಿ ಮಕ್ಕಳೇ, ಈ ಅಕ್ಷರಗಳನ್ನ ಗುಂಡಾಗಿ ನಕಲು ಮಾಡಿಸಿ ಅಂತ ಇದ್ದಾರೆ. ಘ, ಠ, ಫ, ಝ, ಕ. ನಾವೀಗ ಅಲ್ಲಿ ನೀಟಾಗಿ ಬರೆದ್ವಿ ಅಲ್ವಾ? ಹೀಗಾಗಿ ನಮಗಿದು ಬಹಳ ಹೊತ್ತು ಅಂತ ಅನ್ಸಂಗಿಲ್ಲ. ಯಾಕೆ? ನಾವೀಗ ಆಲ್ರೆಡಿ ಕಲ್ತಿದ್ದೀವಿ. ಹೌದಾ? ಘ, ಠ, ಫ, ಝ. ನೋಡಿ, ಝವನ್ನು ಹೇಗೆ ಬರಬೇಕಂತ ಹೇಳಿದ್ದೀನಲ್ವಾ? ಇದು ಖ. ಮೊದಲು ಘ, ಗವನ್ನು ಮುಗಿಸ್ಬಿಡೋಣ. ಹಿಂಗೆ ಮಾಡೋಣ. ಇದೊಂದು ಸ್ವಲ್ಪ ಚೇಂಜ್ ಇರಲಿ. ಹೌದಲ್ವಾ? ಸ್ವಲ್ಪ ಟ, ಠ, ಆಮೇಲೆ ಪ, ಆಮೇಲೆ ಝ. ನೋಡಿ, ಪ. ಬೇಗ ಬೇಗ ಮುಗಿಸ್ಬೇಕನ್ನೋ ಕಾರಣಕ್ಕಾಗಿ ಹೀಗೆಲ್ಲ ಮಾಡ್ತಿದ್ದು ನೆನಪಿರುತ್ತಲ್ವಾ? ಖ ಬರದ್ವಾ? ನೋಡಿ, ಅಭ್ಯಾಸದಲ್ಲಿ ಏನನ್ನು ಕೊಟ್ಟಾರೆ ನೋಡೋಣ ಬನ್ನಿ. ಈ ಪದಗಳನ್ನ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ನೋಡಿ, ಅವ್ರ ಪದಗಳನ್ನ ಕೊಟ್ಟಾರೆ, ನಾವು ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಕಲಿಯೋಣ. ಜಠರ. ನಾನು ಹೇಳಿದಾಗ ಪುಟಾಣಿಗೆ ಎಲ್ಲರೂ ಹೇಳಬೇಕು. ಜಠರ, ಮಠ, ಹಠ, ಪಠನ, ಠನ ಠನ, ಘಟ, ಘನ, ಘಟಕ, ಓಘ, ಫಲ, ಫಳ ಫಳ, ಕಪ, ಸಫಲ, ಝಳ, ಖಗ, ಖರ, ಖಳ, ನಖ, ಸಕ. ಹೌದಾ? ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಹೇಳಿದ್ದಾರೆ. ಇಲ್ಲೇ ನಾವು ಅಡ್ಡವಾದಂತಹ ನೋಡಿ ಮಕ್ಕಳೇ, ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಾರ, ಅವುಗಳಿಗೆ ಅಡ್ಡದಾದಂತಹ ಗೆರೆಗಳನ್ನ ಎಳೆದಿದ್ದಾರೆ. ಆ ಗೆರೆಗಳನ್ನು ನಾವೇನು ಮಾಡೋಣ, ಇಲ್ಲಿ ಎಳೆದಿರುವಂಥ ಗೆರೆಗಳನ್ನ ಸ್ಪಷ್ಟವಾಗಿ ಅವನ್ನ ನಾವು ಗುರ್ತ ಮಾಡಲಿಕ್ಕೆ ಕಲಿಬೇಕು. ಹೌದಾ? ಕಲಿತಾದ್ಮೇಲೆ ಸ್ಪಷ್ಟವಾಗಿ ಉಚ್ಚರಿಸಲಿಕ್ಕೆ ಹೇಳಬೇಕು. ನೋಡಿ, ಇದು ಮ ಠ ಅಂದರೆ ಮಠ, ಹ ಟ ಹಠ, ಘ ಟ ಘಟ, ಘ ನ ಘನ, ಫ ಲ ಫಲ, ಕ ಫ ಕಪ, ಝ ಳ ಝಳ, ಖ ರ ಖರ, ಕ ಗ ಖಗ. ಹೌದಾ? ಮಠ, ಹಠ, ಘಟ, ಘನ, ಫಲ, ಖಪ, ಝಳ, ಖರ, ಖಗ. ಇಲ್ಲಿ ನೋಡಿ, ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಿರಿ. ಇಲ್ಲೇನು ಪದಗಳನ್ನ ಕೊಟ್ಟಾರಲ್ಲ ಅವನ್ನ ನಾವು ನೀಟಾಗಿ ಗುರ್ತ ಮಾಡಿ ಅವುಗಳನ್ನ ಬರಿಬೇಕು. ನೋಡಿ, ಮೊದಲೇದು ಯಾವುದು? ಪಠನ. ಹೌದಾ? ಪ ಠ ನ. ನೋಡಿ, ಪ ಠ ನ ಪಠನ. ಪ ಠ ನ ಪಠನ. ನೋಡಿ, ಎರಡನೇದು ಜಠರ. ಝ ಠ ರ ಜಠರ. ಇದು ಝ ಟ ರ ಜಠರ. ಝ ಟ ರ. ಟನ ಠನ, ಟ ನ ಠ ನ. ಇದು ಟನ ಠನ. ಹೌದಾ? ನೋಡಿ, ಟ ನ ಠ ನ ಟನ ಠನ, ಟ ನ ಟ ನ ಟನ ಠನ. ಅ ಗ
ಅಘ. ಹೌದಾ ನೋಡಿ, ಅ ಘ ಅಘ, ಅ ಗ ಹಗ. ನೋಡಿ, ಘಟಕ, ಫಲ, ಸಫಲ, ಫಲಕ. ನೋಡಿ ಮೊದಲನೇದಾಗಿ ನಾವೇನು ಬರೆಯೋಣ, ಗ ಟ ಕ ಘಟಕ. ಎರಡನೇ ಸಾಲಲ್ಲಿ ಕೂಡ ನಾವೇನು ಮಾಡೋಣ, ಗ ಟ ಕ ಘಟಕ, ಘ ಟ ಕ ಘಟಕ. ಆಮೇಲೆ ಫಲ, ಫ ಲ. ಎರಡನೇ ಸಾಲಲ್ಲಿ ಕೂಡ ಫ ಲ ಫಲ. ಕೊನೆ ಸಾಲಲ್ಲೂ ಮುಗಿಸಿದ್ವಿ. ಇನ್ನು ಸಫಲ, ಸ ಪ ಲ, ಸ ಪ ಲ ಸಫಲ, ಸಫಲ. ನೋಡಿ ಕೊನೆಯದಾಗಿ ಫಲಕ, ಪ ಲ ಕ ಫಲಕ, ಪ ಲ ಕ ಫಲಕ, ಪ ಲ ಕ ಫಲಕ. ಹೌದಾ, ಬನ್ನಿ ಕೊನೆಯದಾಗಿ ಝಳ, ಝನ ಝನ, ನಕ, ಸಕ. ನೋಡಿ, ಜನ ನಾನು ಮಕ್ಕಳೇ ಯಾವ ರೀತಿಯಾಗಿ ಬರಿಬೇಕು ಅಂತ ಹೇಳಿದ್ನಿ. ಎಸ್, ಹೀಗೆ ಮೊದಲೊಂದು ಸೊನ್ನೆ ಹಾಕಬೇಕು, ಮೇಲೆ ಒಂದು ಕೊಂಬು ಕೊಡಬೇಕು, ಅದಾದಮೇಲೆ ಎರಡು, ಅದ್ರ ಮುಂದೆ ಹೀಗೆ ಕೊಟ್ಟು ಗೀಟ್ ಹೇಳಿದ್ರೆ ಝಳ. ಹೌದಾ, ನೋಡಿ ಝಳ ತುಂಬ ಈಸಿ ಅಲ್ವಾ ಬರಲಿಕ್ಕೆ. ಝನ ಝನ. ಮಕ್ಕಳೇ, ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ, ಇಷ್ಟ ಆಗಿದ್ದರೆ ನೀವೇನು ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ, ಹಾಗೆ ಸಪೋರ್ಟ್ ಮಾಡಿ. ನೀವು ಮಾಡೋ ಸಪೋರ್ಟಿನ ನನಗೆ ಇನ್ನಷ್ಟು ವಿಡಿಯೋ ಮಾಡಬೇಕಪ್ಪ ನನ್ನ ಪುಟಾಣಿಗಳಿಗೆ ಅಂತ ನನಗೆ ಅನ್ನಿಸ್ಬೇಕು. ಹೌದಾ, ಝನ ಝನ. ನೋಡಿ, ಝನ ಝನ. ಆಮೇಲೆ ನಖ. ನಾನು ನಿಮ್ಮ ಜೊತೆ ಪುಟಾಣಿಗತೇನೆ ಬರಿತಾ ಇದ್ದೀನಿ. ಹೌದಾ, ನಖ. ಆಮೇಲೆ ಸಕ. ಎರಡನೇ ಸಾಲಿನಲ್ಲಿ ಕೂಡ ಸಕ. ನೋಡಿ, ಆಮೇಲೆ ಇದು ಸಕ. ಮಕ್ಕಳೇ ನಿಮ್ಗೆ ಇಂದಿನ ತರಗತಿ ಇಷ್ಟವಾಗಿದ್ದರೆ ನೀವೆಲ್ಲರೂ ಏನು ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ. ಇಂದಿನ ವಿಡಿಯೋನ ನೀವೆಲ್ಲರೂ ಸಮಾಧಾನದಿಂದ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮಕ್ಕಳೇ. ಥ್ಯಾಂಕ್ ಯು.